ಅದರಲ್ಲಿ ಯಾವುದು ಇದು ಕಾಣಿಸ್ತಾ ಇಲ್ಲ. ಆಮಿಷ ಹೋಗಿದ್ದಾರೆ ಪ್ರಣಾಳಿಕೆ. ಎಸ್ ಸರ್. ಎಸ್ ಸರ್, ಸಿಎಂಗೆ ನೋಡಿ ಸುಪ್ರೀಂ ಕೋರ್ಟ್ನವರು ನೋಟಿಸ್ ಜಾರಿ ಮಾಡಿದ್ದಾರೆ. ಗ್ಯಾರಂಟಿಗಳ ಮುಖಾಂತರ ಕ್ಷೇತ್ರದಲ್ಲಿ ಮತದಾರರ ಆಮಿಷ ಹೋಗಿ ಗೆದ್ದಿದ್ದಾರೆ, ಹಂಗಾಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಹೈಕೋರ್ಟಲ್ಲಿ ಪಿಟಿಷನ್ ಆಗಿದ್ರು. ಅಲ್ಲ, ನೋಟಿಸ್ ಮಾಡಿದ್ರು. ಯಾರು ಪಿಟಿಷನ್ ಹಾಕಿದ ಅವರಿಗೂ ನಾವು ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಾಕೋದಕ್ಕೆಲ್ಲರಿಗೂ ಅವಕಾಶ ಇದೆ. ಹೈಕೋರ್ಟ್ನ ರಿಜೆಕ್ಟ್ ಆಗಿರೋದು ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಇಟ್ಸ್ ಪ್ರೊಸೀಜರ್. ಆದರೆ ನಾವು ಮೆನಿಫೆಸ್ಟೋದಲ್ಲಿ ಮಾತು ಕೊಟ್ಟಿರ್ತಕ್ಕಂಥದ್ದು, ಮೆನಿಫೆಸ್ಟೋದಲ್ಲಿ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದು ಜನರ ಹತ್ರ ಒಯ್ದ ಮೇಲೆ ನಮಗೆ ಓಟ್ ಹಾಕಿದ ನಂತರ ನಾವು ಗೆದ್ದಾದ ನಂತರ ಆ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಬಿಹಾರ್ನಲ್ಲಿ ಏನಾಯಿತು? ಯಾವ ಪ್ರಣಾಳಿಕೆ ಇಲ್ಲ, ಏನಿಲ್ಲ. ಚುನಾವಣೆಗೆ ಲಾಸ್ಟ್ನ ಕೇವಲ 2 ತಿಂಗಳಿಗೆ 10,000 ರೂಪಾಯಿ ಕೊಟ್ಟರಲ್ಲ. ಇದು ಯಾವ ದೃಷ್ಟಿ ಏನಿದೆ ನಿಮ್ಮ ಇದು ಲೋಕತಂತ್ರನ ಏನು ಯಾವ ತಂತ್ರ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ. ಐ ವಿಲ್ ನಾಟ್ ಎಲಾಬ್ರೇಟ್ ಮಚ್ ಆನ್ ಟು ಇಟ್, ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಇನ್ ಸುಪ್ರೀಂ ಕೋರ್ಟ್, ಇಟ್ಸ್ ಅ ರೆಗ್ಯುಲರ್ ಪ್ರೊಸೀಜರ್, ವಿಲ್ ವೇಟ್ ಅಂಡ್ ವಾಚ್. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಮ್ಯಾನಿಫೆಸ್ಟೋದಲ್ಲಿ ಇರೋದು. ಬಟ್ ನೀವು ಹೇಳಿದಾಗ ಬಿಹಾರದಲ್ಲಿ ಮ್ಯಾನಿಫೆಸ್ಟೋ ಇರಲಿಲ್ಲ, ಇಶ್ಯೂ ಮಾಡಿದ್ದಾರೆ, ದುಡ್ಡು ಹಂಚಿದ್ದಾರೆ ಅಂತ ಹೇಳ್ತಿದ್ದೀವಿ. ಸೊ ಅದಕ್ಕೆ ನೀವು ಲೀಗಲ್ ನಿಮ್ಮ ಕಾಂಗ್ರೆಸ್ಸಿಂದ ಏನಾದ್ರು ಲೀಗಲ್ ಫೈಟ್ ಮಾಡಿ ಅದೇ ಹೇಳ್ತಿರೋದಲ್ಲ. ಯು ಕೆನ್ ನಾಟ್ ಚಾಲೆಂಜ್ ದ ಎಲೆಕ್ಷನ್ ಕಮಿಷನ್. ದ ಪ್ರಾಬ್ಲಮ್ ಇಸ್ ಯು ಕೆನ್ ನಾಟ್ ಚಾಲೆಂಜ್ ದ ಎಲೆಕ್ಷನ್ ಕಮಿಷನ್ ಇಟ್ ಸೆಲ್ಫ್. ಸೊ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಾಗಿ ಸುಮೋಟಾಗಿ ಅವ್ರು ಯಾರು ಚಾರ್ಜಸ್ ಮಾಡೋದಿಲ್ಲ. ಬಿಜೆಪಿಗೆ ಹೇಳ್ತೀವಲ್ಲ, 20 ಲಕ್ಷ ವೋಟ್ ಆ್ಯಡ್ ಆಯಿತು, 65 ಲಕ್ಷ ವೋಟ್ ಮೈನಸ್ ಆಯಿತು, 13 ಲಕ್ಷ ವೋಟ್ ಫ್ರಾಡ್ ವೋಟು, 0 ನಂಬರಿಗೆ 3 ಲಕ್ಷ ಮನೆಗಳು, ಅದ್ರ ಜೊತೆಗೆ ಇದು 10,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡೋದಲ್ಲದೆ 15,000 ಕೋಟಿ ಕೊಡೋದಲ್ಲದೆ ನೆರೆಗಾ ದುಡ್ಡು, ಕಿಸಾನ್ ದುಡ್ಡು ಎಲ್ಲ ಸೇರಿ ಸುಮಾರು 40,000 ಕೋಟಿ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ. ಎಲೆಕ್ಷನ್ಕಿಂತ ಮುಂಚೆ ಬರ್ತಕ್ಕಂಥ 6 ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕೂಡ ದುಡ್ಡು ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಇದೇನು ದೊಡ್ಡ ಹೆಗ್ಗಳಿಕೆ ಅದು? ಆಮೇಲೆ ನಾನು ಭಾಳ ಸಲ ಅದನ್ನೇ ಕೇಳ್ತಿರೋದು, ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಿಮ್ಮ ಮನೆಗೆ ನಿಂತ್ಕೊಂಡ್ರೆ ಎಲೆಕ್ಷನ್ಗೆ 90% ವೋಟ್ ಬರಲ್ಲ, 90% ರಿಸಲ್ಟ್ ಬರಲ್ಲ. 100 ಸೀಟಲ್ಲಿ ನಿಂತ್ಕೊಂಡು 90 ಸೀಟ್ನಲ್ಲಿ ಗೆಲ್ತಕ್ಕಂಥದ್ದು ಉದಾಹರಣೆ ಪ್ರಪಂಚದಲ್ಲಿ ಇಲ್ಲೇ ಇರೋದು. ಅಂಥದ್ದು ಏನು ಕಳೆದಿದ್ರು ಬಿ ಜೆ ಪಿಯವರು. ಇನ್ನಾದರೂ ಬಿಹಾರ್ ಇಡೀ ದೇಶದಲ್ಲಿ ಬಡತನ ರಾಜ್ಯ ಇರತಕ್ಕಂಥದ್ದು ಬಿಹಾರ್. ಇಡೀ ಭಾರತ ದೇಶದಲ್ಲಿ ಬಡತನ ರಾಜ್ಯ ಇರತಕ್ಕಂಥದ್ದು, ಅತ್ಯಂತ ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿ ಇರತಕ್ಕಂಥದ್ದು ಬಿಹಾರ್. ಯಾವ ಕಾರಣಕ್ಕಾಗಿ ರಿಸಲ್ಟ್ ಬಂತಂದ್ರೆ ನಮ್ಮ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ ಗಣೇಶ್ ಕುಮಾರ್ ಸಾಹೇಬರು, ಅವರು ಒಂದು ಸಹಕಾರದಿಂದ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದತೆ. ಎನಿವೆ, ಕಟಿಂಗ್ ಅಕ್ರಾಸ್ ನಾವು ವಾಟ್ ಯು ಆರ್ ಆಸ್ಕ್ಡ್, ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಇದೇ ಮ್ಯಾಟ್ರು. ಸೊ ವಿಲ್ ಹೋಪ್ ಅಂಡ್ ವೇಟ್ ಫಾರ್ ಇಟ್. ಅವ್ರ ತಂದೆಯವರೇ 5 ವರ್ಷ ಸಿಎಂ ಆಗಿದ್ದಾರೆ, 2.5 ವರ್ಷ ಸಿದ್ದರಾಮಯ್ಯವರೇ ಅಂತ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಅಲ್ಲ, ಈಗ ಸಂಚಲನ ಏನು ಸೃಷ್ಟಿ ಆಗೋದು ಗೊತ್ತಿಲ್ಲ. ವಿ ಹ್ಯಾವ್ ಬಿನ್ ಟೋಲ್ಡ್ ವೆರಿ ಕ್ಯಾಟಗರಿಕಲಿ ಬೈ ಹೈಕಮಾಂಡ್ ನಾವು ಇದರ ಬಗ್ಗೆ ಮಾತನಾಡಬಾರ್ದು. ನಾನಂತೂ ಮಾತಾಡಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರೊಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಏನು ಏರಿತ್ತು ಅದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸಾಲ್ ಬಿ ಏಬಲ್ ಟು ಆನ್ಸರ್. ನೀವು ಅವ್ರನ್ನ ಕೇಳಿ. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಈಗ ಸಿಎಂ ಡಿಸಿಎಂ ಅಧಿಕಾರ ಹಂಚಿಕೆ ಕಾನ್ಫ್ಲಿಕ್ಟ್ ಇದೆ, ಗೊಂದಲ ಇದೆ ಅಂತ ಕಾಣಿಸ್ತಾರೆ. ಇಬ್ಬರು ಕುತ್ಕೊಂಡು ಊಟ ಮಾಡಿ ತೆಗೆದು ಸಮರ್ಥನೆ ಮಾಡ್ಕೊಂಡು ಹೇಳಿದ್ರು. ಈಗ ನಿಮ್ಮ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳ ಮಗ ಈ ರೀತಿ ಹೇಳಿಕೆ ಕೊಟ್ರೆ ಯಾವ ಮೆಸೇಜ್ ಹೋಗ್ತಿ? ಇದುವರೆಗೆ ಗೊಂದಲವನ್ನ ಬಗೆಹರಿಸಕ್ ಹೋಗಿದ್ರಿ, ಮತ್ತೆ ಅವ್ರ ಮಗ ಕೊಟ್ಟರೆ ಹೇಳಿಕೆ ಅವ್ರು ಯಾವಾಗ ಕೊಟ್ಟಿದ್ದು ಹೇಳಿಕೆ ನನಗೆ ಅಲ್ಲ ಕೊಟ್ಟಿದ್ರೆ ಅಲ್ಲ ಅವ್ರು ಕೊಟ್ಟಿದ್ರೆ ಅವ್ರನ್ನ ನೀವು ಕೇಳಿ. ಬಟ್ ನಮಗೆ ಈ ರೀತಿ ಡೈರೆಕ್ಷನ್ ಇರೋದ್ರಿಂದ ನಾನು ಐ ವಿಲ್ ನಾಟ್ ಕ್ರಾಸ್ ದಿ ಪಾರ್ಟಿ ಲೈನ್ ಆಫ್ ಪಾರ್ಟಿ ಅಂಡ್ ಡೈರೆಕ್ಷನ್. ಸೀನಿಯರ್ CLP ಮೀಟಿಂಗ್ ಇವೆಲ್ಲ ಚರ್ಚೆ ಮಾಡ್ತೀರಾ? ಅಲ್ಲ, ಈ ಇಶ್ಯೂಗಳು ಬಂದ್ರೆ ಚರ್ಚೆ ಮಾಡ್ತೀವಿ. ರಾಜನ್ ಅವರು ಇನ್ನೊಂದು ಮಾತಾಡೋರು ಇವತ್ತೇ, DK ಶಿವರು ಸಿಎಂ ಆದ್ರೆ ನಾನು ಸಚಿವ ಆಗಲ್ಲ, ಸಂಪುಟ ಸೇರಲ್ಲ. ಅಲ್ಲ, ಅವ್ರನ್ನೇ ಕೇಳಿ, ರಾಜಣ್ಣ ಸಾಹೇಬ್ರೆ ಕೇಳಿ. ಯಾರು ಹೇಳ್ತಾರೆ? ಇಟ್ಸ್ ಹಿಸ್ ಚಾಯ್ಸ್. ಅವ್ರು ಹೇಳಿರ್ತಕ್ಕಂಥದ್ದು ನೀವು ಅವ್ರನ್ನೇ ಕೇಳಬೇಕು. ಬಟ್ ಆಸ್ ಫಾರ್ as CM is concerned, ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಸಲ ನಾವು ಮಾತನಾಡಿದ್ದೀವಿ. ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈಸೆಲ್ಫ್ ನಾಟ್ ಟು ಸ್ಪೀಕ್ ಎನಿಥಿಂಗ್ ಮಚ್ ಅಬೌಟ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.